ಮತ್ತೆ ಮತ್ತು ಹಂಗೆ ಆಡೋದ ಬಿಡ್ಬೇಕು ಸಿಟ್ಟು ದೇವ್ರೆ ಸುಂಬಳ ಫ್ರೆಂಡ್ಸ್ ಈಗ ಹಾಯ್ ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಟೈಮ್ ಬಂದು 10 ಗಂಟೆ ಆಗೈತಿ. ಈಗ ಬ್ಲಾಗ್ ಅನ್ನ ಸಿಟ್ಟಲ್ಲೇ ತಿಂತು ಅನ್ಕಣಮ್ಮ. ಸಿಟ್ಟು ಜಾಸ್ತಿ ಐತಿ ನೋಡ್ರಿ ಅವನಿಗೆ ಒಂಚೂರು. ಈಗ ಕಣ್ಣು ನೋಡಿ ಸಿಟ್ಟು ಸಿಟ್ಟು ಸಿಟ್ಟ ನೋಡಿ ಒಂದು ಹೆಂಗೈತೆ ಅಂತ ಹೇಳಿ ಬಿಡ್ಚಿ ನಮ್ಮ ಬಿಡ ಈಗ ನಾಷ್ಟ ಮಾಡತ್ತೀವಿ ನೋಡ್ರಿ. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಬಂದು ಅವಲಕ್ಕಿ ಮಾಡ್ಕೊಂಡಿನಿ. ಸ್ನ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ಲೈಟ್ ಆಗಿ ತಿಂಡಿಗಳನ್ನ ಮಾಡ್ಕೊಳತ್ತೀನಿ. ರೈಸ್ ಐಟಮ್ ಏನು ಮಾಡ್ತಾ ಇಲ್ಲ. ರೊಟ್ಟಿ ಮತ್ತು ಶೇವೆ ತಗೊಂಬರ್ಲಿಲ್ಲ. 2 ದಿನ ರೊಟ್ಟಿ ಮಾಡ್ಕೊಂಡಿದ್ದೆ. ನಿನ್ನೆ ಉಪ್ಪಿಟ್ಟು, ಇವತ್ತು ಅವಲಕ್ಕಿ ಆಗೈತಿ. ಮಾವಿನಹಣ್ಣು ತೊಗೊಂಬಂದಿದ್ವಲ್ಲ ನಿನ್ನೆ, ಮಾವಿನಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಪ್ಪಳ ತರ್ಕೊಂಡಿನಿ ನೋಡ್ರಿ. ಇವನ್ನ ನನ್ನ ತಂಗಿ ಕೊಟ್ಟು ಕಳ್ಸ್ಯಾಳ. ಸ್ಟಾರ್ಟ ಇವು ಹಪ್ಪಳನ ನಮ್ಮ ತಂಗಿ ಕೊಟ್ಟು ಕಳ್ಸ್ಯಾಳ ನೋಡ್ರಿ. ಅನ್ನದಲ್ಲೇ ಮಾಡ್ಯಾರಂತ, ಚಲೋ ಆಗ್ಯಾವ ಹಪ್ಪಳ, ಟೇಸ್ಟ್ ಆಗ್ಯಾವು. ಹಂಗಾಗಿ ಇವು ನೋಡಮ್ ಕರಿ ಅಂತಂದ್ರು, ಅದಕ್ಕೆ ಕರ್ದೀನಿ ತಿನ್ನೋದೀಗ. ಫ್ರೆಂಡ್ಸ್ ಇದು ಅಂತ ನೋಡ್ರಿ ಗಡಿಗೆ ಮೊಸರು. ಮುಂದಕ್ಕೆ ಮನೇನ ಗಡಿಗೆ ಮೊಸರು ಮೊನ್ನೆ ಬರ್ಬೇಕಾರೆ ತೊಗೊಂಬಂದಿದ್ನಲ್ಲ ಊರಿಂದ ಬರ್ಬೇಕಾರೆ, ಮಣ್ಣಿಂದು ಮಡಿಕೆ ಗಡಿಗೆ ಏನದು ಅನ್ಬೋದು. ಅದರಲ್ಲಿ ಹೆಪ್ಪಾಕಿ ನೋಡ್ರಿ ಇವತ್ತು ಫುಲ್ ಗಟ್ಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ. ತಣ್ಣಗಿರುತ್ತಲ್ಲ ರೀ, ಕೋಲ್ಡ್ ಆಗಿರುತ್ತೆ ಮತ್ತು ಗಟ್ಟಿಗೆ ಬರುತ್ತೆ ಮೊಸರು ಇದ್ರೊಳಗೆ ಅಂತೇಳಿ. ಅವಲಕ್ಕಿ ಮೊಸರು ಇಲ್ಲ ನೀರು ಹೀರ್ಕೊಂಡಿಲ್ಲ ಅಂದೆ. ಇಲ್ಲ ಹಾಲು ಇದು ಅನ್ಸುತ್ತೆ. ಏನು ಬಿಸಿದಾಗಿದೆ? ಇಲ್ಲ ಹಾಲು ಇಲ್ಲ, ಇದು ಹಾಲು ನೀರಿದ್ದು ಏನಂತ ಅನ್ಕೊಂತೀನಿ. ಫ್ರಿಜ್ಜಿಗೆ ಇಟ್ಟಿಲ್ಲ, ಅದಕ್ಕಾಗಿತ್ತು. ಫ್ರಿಜ್ಜಿಗೆ ಇಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡ್ರಿ ಮೊಸರು. ಯಾವುದೇ ಆಗಲಿ ಮಾಮೂಲಿ ಯಾವ್ದು ಮಡಿಕೆ ಮಾಡಿದ್ರು ಸ್ವಲ್ಪ ಗಟ್ಟಿ ಬರುತ್ತೆ ನೋಡ. ನಿನ್ನೆ ರಾತ್ರಿ ಎಪ್ಪಾಕಿ ಇನ್ನೊಂದು ಸ್ವಲ್ಪ ಹೀರ್ಕೊಳ್ಳೋಕೆ ಟೈಮ್ ಬೇಕಿತ್ತೇನೋ ಗೊತ್ತಿಲ್ಲ. ಈ ಬೆಳಗ್ಗೆ ಎಲ್ಲ ಈಗಲೇ ತಿಂಡಿಗೆ ಬಳಸ್ಕೊಳಕತ್ತೀನಿ. ಮಣ್ಣಿನ ಗಡಿಗೆಯಲ್ಲಿ ಫಸ್ಟ್ ಟೈಮ್ ಮೊಸರು ಹೆಪ್ಪಾಕಿ ಯೂಸ್ ಮಾಡ್ತಾ ಇದ್ದೀನಿ. ಮಣ್ಣಿನ ಗಡಿಗೆ ಯೂಸ್ ಮಾಡೋಣ ಅಂತ ಅನ್ಕೊಂತೀನಿ, ಬಟ್ ಇದೆಲ್ಲೂ ಸಿಗೋದೇ ಇಲ್ಲ ನೋಡ್ರಿ ಮಣ್ಣಿನ ಗಡಿಗೆಗಳು. ನಮ್ಮ ಸೈಡ್ ಸಿಗ್ತಾವು, ಅಲ್ಲಿಂದ ತರಬೇಕಾದ್ರೆ ಸ್ವಲ್ಪ ಕಷ್ಟ. ಅಲ್ಲಿ ಮೊನ್ನೆ ಊರಿಂದ ಬರ್ಬೇಕಾದ್ರೆ ಇದ್ದು ಎಂಥದ್ರಿ ಊರದು ಹಿರಿಯೂರಾಗ ಇದ್ದು ನೋಡ್ರಿ. ಆದ್ರೆ ಒಬ್ಬರ ಹತ್ರ ಮಾತ್ರ ಇದ್ದು, ಅವು ಕರೆಕ್ಟ್ ಇದ್ದು ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ಸೇಪು ಕರೆಕ್ಟಾಗಿಲ್ಲ, ಅಂದರೆ ಫ್ಲಾಟ್ ಆಗಿಲ್ಲ, ತಳ ಹಿಂಗೆ ಉಳ್ಳಾಡ್ತಿತ್ತು. ಅದಕ್ಕೆ ಅವು ದೊಡ್ಡ ಇದ್ದು ಮತ್ತೊಂಚೂರು. ನಮ್ಮ 3 ಜನಕ್ಕೂ ಜಾಸ್ತಿ ದೊಡ್ಡದಾಗುತ್ತೆ ಅಂತೇಳಿ ತರಲಿಲ್ಲ ನೋಡೋಣ. ಮತ್ತೆ ಇನ್ನೊಂದ್ಸತಿ ಎಲ್ಲರೂ ಸಿಕ್ಕರೆ ಇನ್ನೊಂದು ಈ ದಾಲ್ ಆ ಥರದ್ದು ಏನಾರು ಮಾಡೋಕೆ ಒಂದು ಒಗ್ಗರಣೆದು ಹಾಕೋಕ್ಕೊಂದು ಇಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕರೆ ಎಲ್ಲರೂ ಸಿಕ್ಕರೆ ತೊಗೊಂಡು ಯೂಸ್ ಮಾಡ್ಕೊತೀನಿ. ಫಸ್ಟ್ ಎಲ್ಲ ಯೂಸ್ ಮಾಡ್ತಿದ್ದೆ. ಫಸ್ಟ್ ನಮ್ಮೂರಾಗಿದ್ದಾಗ 2 ಇದು ನನ್ನ ಮಣ್ಣಿನ ಮಡಿಕೆ, ಅಲ್ಲಿ ಯೂಸ್ ಮಾಡ್ಕೊತಿದ್ದೆ. ಪುಂಡಿ ಪಲ್ಯ ಥರದ್ದು ಕೆಲವೊಂದಿಷ್ಟು ಟ್ರೆಡಿಷ್ನಲ್ ಅಡುಗೆಗಳನ್ನ ಅದರಲ್ಲೇ ಮಾಡಬೇಕು ಅಂತಿತ್ತು, ಆ ಥರ ಎಲ್ಲ ಮಾಡ್ಕೊತಿದ್ವಿ. ಇಲ್ಲಿ ಬಂದಮೇಲೆ ಎಲ್ಲ ಬಿಟ್ಬಿಟ್ಟಿನಿ. ಮತ್ತು ಈಗ ಸ್ಟಾರ್ಟ್ ಮಾಡೀನಿ ಜರ್ನಿನ. ನೋಡೋಣ ದೊಡ್ಡ ಚೆನ್ನಾಗಿರೋ ಸಿಕ್ಕು ಅಂದ್ರೆ ತೊಗೊಂಡು ಸ್ಟಾರ್ಟ್ ಮಾಡೋದು. ಅವಲಕ್ಕಿ ಬಿಸಿ ಆಗ್ತೈತೆ ನೋಡ್ರಿ. ಅವಲಕ್ಕಿನ ಬಿಸಿ ಇದ್ದಾಗಲೇ ತಿನ್ಬೇಕು ಅಂದ್ರೆ ಚಲೋ ನೋಡಿ. ನಮ್ಮ ಮನೆಯವರೆಲ್ಲ ನಾಷ್ಟ ಖಾಲಿನೇ ಮಾಡಿದ್ರು. ನಾವು ಈಗಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬರೀ ನಾಷ್ಟ ಮಾಡೋವಂತ ಅವಲಕ್ಕಿ, ಹಪ್ಪಳ, ಮಾವಿನಹಣ್ಣು, ಮಡಿಕೆ ಮೊಸರು, ಅವಲಕ್ಕಿ ಸುಸ್ಲ ಉಣ್ಣೋದೀಗ. ಪಿಂಟದ್ದು ಸ್ಟಾರ್ಟ್ ಆಗೈತೆ ನೋಡ್ರಿ ಊಟ. ವಿಡಿಯೋ ಮುಂದೆ ತಡ್ರಲ್ಲಿ ಸಿಟ್ಟು ಬಿಟ್ಕೊಂತ ಆರಾಮ ಜಾಸ್ತಿ ಬಿಟ್ಟಲ್ಲ, ಸ್ವಲ್ಪನೇ ಜಾಸ್ತಿ ಅಂದ್ರೆ ಅಲ್ಲಲ್ಲಿ ಅಮ್ಮ ಇದ್ರಲ್ಲಿ ಮಳೆನೇ ಬರ್ತೈತೆ ವಿಡಿಯೋ ಕಾಲ್ ಮಾಡ್ಬೇಕು ತಾನೆ ಚಂದು, ಇಲ್ಲ ಒಂದು ಫೋಟೋ ಕಳಿಸ್ಬೇಕು ತಾನೆ. ಮನೆ ಕಲ್ಲಿಂದ ನಾನು ನೋಡಿಲ್ಲ ಎಷ್ಟೊಂದು ವರ್ಷ. ಒಂದು ವರ್ಷ ನೋಡಿದೀನಿ. ಒಂದು ವರ್ಷ ಒಂದು ವರ್ಷ ಬಿದ್ದಿತ್ತಲ್ರಿ ನಮ್ಮೂರಲ್ಲಿ. ಹೆಂಗ್ ಇಲ್ಲಿ ಅಪ್ಪ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ಅದಕ್ಕೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಮಮ್ಮ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಂತಿದ್ದಾರೆ. ಮತ್ತೆ ರೊಟ್ಟಿ ಇದು ಪಲ್ಯ ಮಾಡ್ತಾ ಇದ್ದೀನಿ. ರೊಟ್ಟಿ ಮತ್ತು ನಾ ಈ ಉಪ್ಪಿನಕಾಯಿ ಮಾಡ್ತೀನಿ. ಮುಂದೆ ಉಪ್ಪಿನಕಾಯಿ ಮಾಡಬೇಕು, ಎರ್ಚ್ಬೇಕು. ಅದನ್ನ ನಾಳೆಗೆ ಹಾಕ್ತೀನಿ ಉಪ್ಪಿನಕಾಯಿ, ಇವತ್ತು ಹಾಕಲ್ಲ ನೋಡ್ರಿ. ನೀರಿಗೆ ಹಾಕಿಟ್ಟಿನಿ ಸದ್ದ. ಇದನ್ನೇನು ಮಾಡ್ತೀನಿ ಅಂತಂದ್ರೆ
ಕಟ್ ಮಾಡಿ ಉಪ್ಪು ಹಾಕಿ ಬಿಡ್ತೀನಿ ಇವತ್ತೊಂದು ದಿವಸ. ಬೆಳಿಗ್ಗೆ ಎದ್ದು ನೀರೆಲ್ಲ ಬಸ್ತು ನಾಳೆ ಬೆಳಗ್ಗೆ ಹಾಕ್ತೀನಿ. ಇವತ್ತು ಹಾಕಲ್ಲ ಅದನ್ನ. ಆದರೆ ಸ್ವಲ್ಪ ಕಟ್ ಮಾಡಬೇಕು. ಊಟ ಮಾಡಿ ಆದಮೇಲೆ ಕಟ್ ಮಾಡಿದ್ರೆ ತಿಂತೀನಿ. ಫಸ್ಟ್ ಒಂಚೂರು ಹೀರಿಕಾಯಿ ಪಲ್ಯ ಮಾಡಿಬಿಡ್ತೀನಿ. ರೈಸು ರೆಡಿ ಆಯ್ತು. ಹಾಗಿದ್ರೆ ಹೀರಿಕಾಯಿ ಪಲ್ಯ ಮಾಡಿ ಆಗಿಂದ ಊಟ ಮಾಡ್ತೀವಿ. ಕಡ್ಕೊಟ್ಟಿದ್ದವು ಊಟ ಮಾಡಿ ಆಮೇಲೆ ನೋಡ್ಕೊತೀವಿ. ಕಟ್ ಮಾಡಿ ಅಂದ್ರೆ ಮುಂಜಾನೆ ಬಸ್ಸಿಗೆ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಊಟ ನಡೀತು ನೋಡ್ರಿ ಇವ್ರದ್ದು. ಕಡಕ್ ರೊಟ್ಟಿ ಹೀರಿಕಾಯಿ ಪಲ್ಯ ಮೊಸರು ಹಾಕೋರಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಉಣ್ಣ ಹಾಗೆ ಗೊತ್ತಿಲ್ಲ. ನಾ ಹಾಕ್ಕೊಂಡು ನೋಡಿರಿ ಮೊಸರು ರೊಟ್ಟಿ ಸೂಪರ್ ಕಾಂಬಿನೇಷನ್. ಏನು ಕೊಡಲಿ? ಪಲ್ಯದ ಕ್ವಾಲಿಟಿ ಕೆಟ್ಟಾಗುತ್ತೆ. ಹೌದು, ಕಡಕ್ ರೊಟ್ಟಿ ಜೊತೆ ಮೊಸರು ಇದ್ರೆ ಅದೊಂಥರ ಅದ್ರದ್ದು ಟೇಸ್ಟ್. ತಗೋ ಊಟ ಮಾಡೋದು ನೋಡ್ರಿ. ಈಗ ಮಧ್ಯಾಹ್ನ ರೈಸ್ ಕುಗ್ಸಿನಿ, ಹೀರೆಕಾಯಿ ಪಲ್ಯ ಮಾಡೀನಿ, ರೊಟ್ಟಿದ್ದು ಅಲ್ಲ ಅವೇ ರೊಟ್ಟಿಗೆ ಬಿಟ್ಟು ನೋಡ್ರಿ. ಅವೇ ಇಷ್ಟ ಐಸದ್ದು ತಿನ್ಬೇಕು ಅನ್ಸುತ್ತೆ ನಮ್ಗೆ ಜಾಸ್ತಿ ರೊಟ್ಟಿ ಹಿಂಗತೆ. ಕೆಲವೊಬ್ಬರಿಗೆ ಹೊಟ್ಟೆ ತುಂಬಲ್ಲ ಅಂತಂತಾರೆ, ನಮಗೆ ಹಂಗಲ್ಲ. ಇವೇ ಇದ್ರೆ ಇಷ್ಟ. ಫ್ರೆಂಡ್ಸ್ ನೋಡ್ರಿ ಈಗಾರ ಬಟ್ಟೆ ಹಾಕಿದೆ, ಜಸ್ಟ್ ಮಳೆ ಬರಾಕತ್ತೆ. ಮತ್ತು ಒಳ್ಳೆ ಇಲ್ಲಿ ಒಂದಿಷ್ಟು ಮೆಂತ್ಯ ಕಾಳು ಹಾಕಿದ್ರೈತೆ ಅಂತೇಳಿ ಇದೆಷ್ಟು ಹಡ್ಡಿ ಕೊಡು ಅಂತಂದೆ. ಹಡ್ಡಿ ಕೊಡತ್ತಾರೆ ನೋಡ್ರಿ. ಹಾಕ್ಬೇಕು, ಮೆಂತ್ಯ ಕಾಳು ಹಾಕ್ಬೇಕು. ಮಡಿ ಮಾಡಿದ್ರೆ ಅಂದ್ರೆ ಅದ್ರ ಹಾಕಿಬಿಡ್ಲ ನನಗೆ? ಹಾಕ್ಲೆ ನೀ ಹಾಕಿ ನಾನೇ ಹಾಕ್ಲೆ ನಿಕ್ಕ ಏನಾರ ನಿನ್ನ ಮ್ಯಾಗ ಹೇಳಕ್ಕೆ ಬರ್ತಂದೇನು? ಇದಕ್ಕಂದ್ರೆ ಒದರ್ತೀನಿ ನಾನು ನೋಡಿದ್ನಿ. ಅದು ಮಣ್ಣು ಹುಡಿದಾಗ ಹಾಕ್ಬೇಕು. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ? ಈಗೆಲ್ಲ ಹುಡಿತದ ಹುಡಿ ಮಣ್ಣದ. ಈಗ ಇಲ್ಲೇ ಹಾಕ್ತೀನಿ ನೋಡ್ರಿ ಒಂದು ದಿವಸ. ಒಂದಿಷ್ಟು ತಿನ್ನೋಕರ ಆಗುತ್ತೆ. ಹೋದ ಸತಿ ಎಷ್ಟು ಚಂದ ಬೆಳೆದೈತೆ ನೋಡ್ದಿಲ್ಲ. ಹಂಗೆ ಇದೇನು ಎಂತೆಂಥ ಸೂಡಾಗಿತ್ತು ಗೊತ್ತಾನ. ಮಳೆ ಐತಿ ಈಗ ಅದಕ್ಕೆ. ಟೊಮೊಟೊ ಆಯಿತು, ಮೆಣಸಿನ್ಕಾಯಿ ಆಯಿತು. ಅವೇನು ಬೆಳಿಲೇ ಅಲ್ವಾ? ಹಾಕಲ್ಲೇ ಇದು ಇದು ಮಾಡಿಬಿಡು ಸಾಕು. ಫುಲ್ ಮ್ಯಾಗ ಮಣ್ಣು ಇದು ಎಳಿಬೇಡ್ರಿ ಭಾಳ, ಸುಮ್ಮನೆ ಸ್ವಲ್ಪ. ಅಯ್ಯೋ ಹಂಗೆ ಮಾಡ್ತಾರೆ ಏನ್ರಿ? ಹಂಗೆ ಮಾಡಿರಿ ಸಾಕು ಒಂಚೂರು. ಹಂಗೆ ಮ್ಯಾಗ ಎಳಿಬಿಡ್ರಿ ಅಷ್ಟೇ, ಮುಗೀತು. ಬಿಡ್ರಿ. ಹುಡಿ ಮಣ್ಣು ಹಾಕ್ಬೇಕು ಚಂದ. ಇದು ಮಣ್ಣು ಎಂಟಾಗೈತಿ. ಮತ್ತು ಮಳೆ ಬಂದು ಅಲ್ಲೇ ಲೆವೆಲ್ ಆಗುತ್ತೆ. ಹೊಳ್ಳಿ ಸರಿ ಆಯಿತು. ಒಂದು ದಿವಸ ಅವೀಜ್ ಇದ್ದು ಅಂದ್ರೆ ಅವೀಸ್ ಹಾಕಕ್ಕೆ ಬರ್ತಿತ್ತು ನೋಡ್ರಿ. ಧನಿಯಾಕಾಳು ಆದರೆ ಇಲ್ಲ, ಧನಿಯಾಕಾಳು ಹುರಿದಿಟ್ಬಿಟ್ಟಿನಿ. ಹುಳ ಆಗಿದ್ದು ಒಂಚೂರಂತೆ ಹುರಿದಿಟ್ಬಿಟ್ಟೀನಿ. ಅವು ಹುರಿದು ಹಾಕಿದ್ರೆ ನಟ್ಟಂಗಿಲ್ಲ. ಅವು ಹಾಕಿದ್ದೀನಿ ನೋಡ್ರಿ ಎಲ್ಲ ಹೊಸು ಹಾಕಿ ಮ್ಯಾಗ ಮಣ್ಣು ಎಳ್ದಿನ ಒಂಚೂರು. ಇಷ್ಟೇ ಉಳ್ದ. ಇವು ಇಲ್ಲ, ಇವು ಖಾಲಿ ಹಾಕಿ ಬಂದು ತೊಗೊಂಬರ್ಬೇಕು ಒಂದಿಷ್ಟು. ಕಿತ್ಕೊಂಬಂದ ನೋಡಿ ಹಾಕಿ ನೋಡಿ. ಹೂವು ಬಿಡೋಲ್ರು ನೋಡ್ರಿ. ಯಾರು ಬಂದು ಕಿತ್ಕೊಂಡು ಹೋಗ್ತಾರೋ ಗೊತ್ತಾಗಲ್ಲ. ನಾವು ಎದ್ದೇಳೋದು ಬೆಳಗ್ಗೆ ಲೇಟ್ ಆಗುತ್ತೆ. ಅವರು ನಾವು ಎದ್ದೇಳೋ ಅಷ್ಟೊತ್ತಿಗೆ ಬಂದು ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹೂವೇ ಇರೋಲ್ಲ ಪೂಜೆಗೆ. ಇವಿರ್ತಾವೆ ನೋಡ್ರಿ ಎಲ್ಲದಲ್ಲ ಬಿಳಿವ ಹೂವು. ಈ ಹೂವು 2 ಸಿಗ್ತಾವೆ. ಬಿಟ್ಟರೆ ದಾಸವಾಳದ ಹೂವು, ಮಲ್ಲಿಗೆ ಹೂವು, ನುಗ್ಗೆಕಾಯಿ ದಪ್ಪಗೆ ನೋಡ್ರಿ. ಅಲ್ಲೇ ದಪ್ಪ ಬಲ್ತಗೆ ಹೊಸು ಎಷ್ಟೊಂದು ಆಗ್ಯಾವು ಬಲ್ತಾವ. ಹೋದ್ರಿ ಬಾರಮ್ಮ ಕಿತ್ತೋದು ಏನು? ಫುಲ್ ಮಳೆ ಜಾಸ್ತಿ ಆಗೈತೆ ನೋಡ್ರಿ. ನಿಂತೇ ಇಲ್ಲ, ಮಳೆ ಬರ್ತಾನೆ ಐತಿ. ಎಷ್ಟು ದಿನ ಆಯ್ತು ನಾವು ಬಂದು? 2 ದಿನ ಆಯ್ತು. ಎಂದ ಬಂದ್ವಲ್ಲ? ಶನಿವಾರನ ಭಾನುವಾರ. ನಾಳೆಗೆ 8 ದಿವಸ ಆಗುತ್ತೆ ನೋಡ್ರಿ ನಾವು ಬಂದು. 8 ದಿನದಿಂದನೂ ಹೊಡಿತಾನೆ ಐತೆ ಮಳೆ. ಅದಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಆಗೈತಿ. ನಾವು ಬರೋಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಆಗೈತೆ ನೋಡ್ರಿ ಮಳೆ. ಅವಾಗಿಂದ ಬರಾಕತ್ತಿದ್ದು ಇನ್ನಾದರೂ ಬಿಟ್ಟೇ ಇಲ್ಲ. ದಿನ ಹೊಡಿತೈತಿ. ಮೊದಲ ಒಂದು 4-5 ದಿವಸ ರಾತ್ರಿ ಬರ್ತಿತ್ತು. ಈಗ ಮತ್ತು ಮನೆಯಿಂದ ಹಗಲಿನೇ ಬರಾಕತ್ಕೊಂಡೈತೆ ನೋಡ್ರಿ. ಇವತ್ತಂತರೂ ಬಿಸಿ. ಹಾಂ, ತಮಿಳ್ನಾಡು. ಹಾಂ, ಮಳೆ ಎಲ್ಲ ಕಡೆ ಐತೆ ನೋಡ್ರಿ ಈ ಸದ್ಯ. ಇಷ್ಟು ದಿನ ಮಳೆ ಬೇಕು ಅನ್ನಂಗೆ ಅನಿಸ್ತಿತ್ತು. ಈಗ ಬಂತು ನೋಡ್ರಿ. ಚೆನ್ನಾಗೈತೆ ಮಳೆ. ಇಲ್ಲಿ ಸಾಕನ್ನಂಗೆ ಆಗೈತೆ ಮಳೆ ರೀ. ಆಗೈತೆ? ಇದೇ ಈಗಾರ ಬಟ್ಟೆ ಹಾಕಿನಿ. ಜಸ್ಟ್ ಬಟ್ಟೆ ಹಾಕಿ ನೋಡ್ರಿ. ಬಟ್ಟೆ ಹಾಕಿ ಬಂದು ಅದನ್ನು
ಅದೇನು ಮೆಂತೆಕಾಳು ಹಾಕಿದ್ರಾಯ್ತಂತೇಳಿ ಹೋದೆ ನಾನು. ಈಗ ಮತ್ತೆ ತೊಳೆ ತೆಗೆದು ಮತ್ತೆ ಹಾಕ್ಬೇಕು. ಹಾಂ ಮತ್ತೆ 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 ಸೊಳ್ಳಿ ನಿಂಬ್ರು ಕೂಡ ಹೊಡಕ್ಕೆ ಕಷ್ಟಕತ್ತ. ಪುಂಡಿ ಗಿಡ ನೋಡ್ರಿ ಎಷ್ಟು ಹೊಡೆದಾಗ್ಯದ ಅಂತೀವಿ. ಇನ್ನೊಂದ್ಸತಿ ಪಲ್ಯ ಮಾಡಂಗೆ ಎಲ್ಲ ಕಡೆ ಹುಟ್ಟಾಕತ್ತ. ಅವು ಬೀಜ ಬಿದ್ದಾವಲ್ಲ ನೋಡ್ರಿ ಮೊದ್ಲಿನ, ಹಾಗಾಗಿ ಎಲ್ಲ ಹುಟ್ಟಾಕತ್ತವು. ಹಾಂ ಇಲ್ಲೇ ಮೊನ್ನೆ ಊರಿಂದ ಬಂದ ತಕ್ಷಣ ಇದೆಲ್ಲ ತುಂಬ್ಕೊಂಡಿತ್ತಲ್ಲ, ಎಲ್ಲ ಇವೇನು ಇರಲಿಲ್ಲ. ಹಾಕಿದ್ದಿಲ್ಲ ಅವತ್ತು ಕೈಯಿಂದ ಹಾಕಿ ಎಳಿತಿದ್ದೆ, ಹಾವು ಕೈಯಾಗ ಬಂದ್ಬಿಡ್ತು. ನೋಡಿ ಎಸ್ಬಿಟ್ಟೆ ಪಟ್ಟಣ. ಅದು ಯಾಕಡೆ ಹೋಗ್ತಾ ಯಾಕಡೆ ಬಿಡ್ತಾ ಗೊತ್ತೇ ಸಿಗಲಿಲ್ಲ. ನಾ ಏನದು ನಿಜವೇನಪ್ಪ ಅಂತ ಮತ್ತೆ ಇದ್ರ ಸಿಗ್ಬೇಕಿತ್ತಲ್ಲ, ಅದು ಎಲ್ಲ ಹೋಗುತ್ತೆ. ಹಾವೇ ಅಂತ ನಿನಗೆ ಹೆಂಗೆ ಗೊತ್ತು? ಪಕ್ಕ ನೀ ಎಲ್ಲ ಲೊಳಸರ ಹಿಡಿದ್ರು ಕೈಯಾಗ. ಸರ್ ಇಷ್ಟು ಇರ್ತದೆ ಹಾವಂತ ಗೊತ್ತಾಗಲ್ಲ, ಹರಿದಾಡೋದು. ಮತ್ತು ಹರಿದಾಡಿದ್ರೆ ಗೊತ್ತಾಗಬೇಕಿತ್ತಲ್ಲ ಯಾಕಡೆ ಹೋಯ್ತಂತೇಳಿ. ನಾವು ನೋಡಿಲ್ಲ ಅಲ್ಲ ಯಾಕಡೆ ಹೋಯ್ತಂತ ಗೊತ್ತಾಗಬೇಕು. ನೋಡಿಲ್ಲ. ಇರಲ್ಲ ರಗಡು ಹುಟ್ಟಾವ ನೋಡ್ರಿ ಪುಂಡಿ ಗಿಡಗಳು. ಇಲ್ಲಿ ಸಣ್ಣ ಸಣ್ಣ ಆಗ್ಯಾವಲ್ಲ ಇವೆಲ್ಲ. ಇದು 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 ಅಲ್ಲೆಲ್ಲ ಆಗ್ಯಾವ, ಒಳಗಿಲ್ಲ. ಅವು ಮೊದಲೇ ಬೀಜ ಬಿದ್ದಲ್ಲ. ಏನಡ್ರಿ ಬಟ್ಟೆ ತೊಗೊಂಡ್ರಿ, ಮಳೆ ಬಂತು. ಅಯ್ಯ ಮತ್ತೆ ಇನ್ನೇ ಮಾಡೋಕ್ಕಾಗುತ್ತೆ. ಅಯ್ಯ ಮತ್ತೆ ತೊಳಸ್ಬೇಕು ಅಲ್ಲೇ ಹಂಗಾರೆ. ಪೈಪ್ಲೈನ್ ಬಗ್ಗೆ ಹಾಕ್ಬೇಕು.